ನಾಡ ದೊರೆಯೇ ಬೇಲಿ ಹಾಕೊಂಡು ಕುತ್ಕೊಂಡ್ಬಿಟ್ಟಿದ್ದಾರೆ. ಕಷ್ಟದಲ್ಲಿರೋ ಜನರ ಗೋಳು ಹಾಗಾದ್ರೆ ಕೇಳೋರು ಯಾರು? ಕರ್ನಾಟಕದ ಪರಿಸ್ಥಿತಿಯು ಹಾಗೆ ಆಗ್ಬಿಟ್ಟಿದೆ. ಬೆಡ್ ಕೇಳ್ಕೊಂಡು ಜನ ಮನೆಗೆ ಬರ್ತಾ ಇದ್ದಾರೆ ಅಂತ ಸಿಎಂ ಯಡಿಯೂರಪ್ಪ ತಮ್ಮ ಮನೆ ಸುತ್ತಲಿನ ಎಲ್ಲ ರಸ್ತೆಗಳನ್ನ ಬಂದ್ ಮಾಡಿಸ್ಬಿಟ್ಟಿದ್ದಾರೆ. ಬೆಂಗಳೂರಲ್ಲೇನೋ ಬಂದ್ ಮಾಡಿಸಿದ್ರು, ರಾಜ್ಯದ ಉಳಿದ ಕಡೆ ಏನ್ ಮಾಡ್ತಾ ಇದ್ದಾರೆ? ಎಲ್ಲ ಕಡೆ ಕಿತ್ತು ತಿಂತಾ ಇರೋ ಈ ಕೊರೋನಾಗೆ ಬ್ರೇಕ್ ಹಾಕ್ತಾರಾ ಅನ್ನೋ ಅನುಮಾನ ಈಗೆದ್ದಿದೆ. ಕೊರೋನಾ ಮಹಾಮಾರಿ ಇಡೀ ಬೆಂಗಳೂರನ್ನ ಬೆಚ್ಚಿ ಬೀಳಿಸ್ತಾ ಇದೆ. 7-8 ಆಸ್ಪತ್ರೆಗಳಿಗೆ ಓಡಾಡಿದ್ರೂ ಬೆಡ್ ಸಿಗದ ಕಾರಣಕ್ಕೆ ನೊಂದ ಕುಟುಂಬವೊಂದು ಸಿಎಂ ಮನೆ ಮುಂದೆಯೇ ಬಂದು ಕೂತಿತ್ತು. ಬೆಡ್ ಕೊಡಿಸಿ ಅಂತ ಆ ಕುಟುಂಬ ಗೋಳಾಡಿತ್ತು. ಸಿಎಂ ಕಚೇರಿ ಸಿಬ್ಬಂದಿ ಎಂಎಸ್ ರಾಮಯ್ಯ ಆಸ್ಪತ್ರೆ ಕಳಿಸಿದ್ರು. ಆದರೆ ಆಸ್ಪತ್ರೆಗೆ ತೆರಳುತ್ತಾ ಇದ್ದಾಗ ಸೋಂಕಿತ ದಾರಿ ಮಧ್ಯೆಯೇ ಪ್ರಾಣ ಬಿಟ್ಟಿದ್ದಾರೆ. ಸಿಎಂ ಬೆಡ್ ಕೊಡಿಸಿದ್ರೂ ಸೋಂಕಿತ ಬದುಕಲಿಲ್ಲ. ಇದಾದ ಕೆಲವೇ ಗಂಟೆಗಳಲ್ಲಿ ಅನಧಿಕೃತ ಆದೇಶವೊಂದು ಭಾರೀ ಸದ್ದು ಮಾಡಿತು. ಸೋಂಕಿತರು ಬೆಡ್ ಕೇಳ್ಕೊಂಡು ಇಲ್ಲಿಗೆ ಬಂದ್ ಬಿಡ್ತಾರೆ ಅಂತ ತಮ್ಮ ಮನೆ ಸುತ್ತಲಿನ ಎಲ್ಲ ರಸ್ತೆ ಬಂದ್ ಮಾಡಿಸಿ ಬಿಟ್ರು ಯಡಿಯೂರಪ್ಪ. ಬಿಎಸ್ವೈ ಮನೆ ಮುಂದಿನ ರಸ್ತೆಯನ್ನೇ ಪೊಲೀಸರು ಬ್ಲಾಕ್ ಮಾಡಿದ್ದಾರೆ. ಸೋಂಕಿತ ಆಂಬ್ಯುಲೆನ್ಸ್ನಲ್ಲಿ ಬಂದಿದ್ದ ಹಿನ್ನೆಲೆಯಲ್ಲಿ ರಸ್ತೆ ಬ್ಲಾಕ್ ಮಾಡಲಾಗಿದೆ. ಆನಂದರಾವ್ ಸರ್ಕಲ್, ರೇಸ್ ಕೋರ್ಸ್ ಕಡೆಯಿಂದ ಬರೋ ವಾಹನಗಳಿಗೆ ಇಲ್ಲಿ ನೋ ಎಂಟ್ರಿ. ಸಿಎಂ ಮನೆ ಬಾಗಿಲಿಗೆ ಬೀಗ ಹಾಕೋಬಹುದು, ಆದ್ರೆ ವಿಧಾನಸೌಧದ ಬಾಗಿಲಿಗೆ ಬೀಗ ಹಾಕೋದಕ್ಕಾಗತ್ತಾ? ಇಲ್ಲಿ ನೋಡಿ, ವಿಧಾನಸೌಧದ ಮುಂದೆ ಆಂಬ್ಯುಲೆನ್ಸ್ನಲ್ಲಿ ಒದ್ದಾಡ್ತಾ ಇರೋ ಪೇಷಂಟ್ನ ಶಕ್ತಿಸೌಧದ ಮುಂದೆ ಹೊಸಕೋಟೆ ಮೂಲದ ಪ್ರೇಮ ಎಂಬ ಒಂದು ಕೋವಿಡ್ ಪೇಷಂಟ್ ಬೆಡ್ ಇರೋದೇ ಕಳೆದ 2 ದಿನಗಳಿಂದ ಒದ್ದಾಡ್ತಿದ್ರಂತೆ. ಇದೀಗ ಬೆಡ್ ಕೊಡಿಸಿ, ನಮಗೆ ವೆಂಟಿಲೇಟರ್ ಕೊಡಿಸಿ ಅಂತ ಹೇಳಿ ವಿಧಾನಸೌಧ ಮುಂಭಾಗದಲ್ಲಿ ಬಂದು ಏನು ಪೇಷಂಟ್ ಅನ್ನ ಕರ್ಕೊಂಡು ಬಂದು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಬೆಡ್ಗಾಗಿ 2 ದಿನಗಳಿಂದ ಅಲಿದಾಡ್ತಾ ಇದ್ದ ಸೋಂಕಿತ ಮಹಿಳೆಯೊಬ್ರು ವಿಧಾನಸೌಧಕ್ಕೆ ಬಂದಿದ್ರು. ಅಷ್ಟೊತ್ತಿಗೆ ಕೋವಿಡ್ ಕೇರ್ ಸೆಂಟರ್ಗೂ ಫೋನ್ ಮಾಡಿದ್ರು. ಕಾಂಗ್ರೆಸ್ ಕೇರ್ ಸೆಂಟರ್ನಿಂದ ಯುವ ನಾಯಕ ನಲಪಾಡ್ ಬಂದು ಸೋಂಕಿತೆಗೆ ಬೆಡ್ ಒದಗಿಸೋ ಕೆಲಸ ಮಾಡ್ತಾ ಇದ್ರು. ಈ ವೇಳೆ ಪೊಲೀಸರು ಹಾಗೂ ನಲಪಾಡ್ ನಡುವೆ ವಾಗ್ವಾದ ಉಂಟಾಯಿತು. ಗಲಾಟೆ ನಡುವೆಯೇ ನಲಪಾಡ್ರನ್ನ ಹೈಗ್ರೌಂಡ್ಸ್ ಪೊಲೀಸರು ಬಂಧಿಸಿದ್ರು. ಬಳಿಕ ಸ್ಟೇಷನ್ ಬೇಲ್ ಮೇಲೆ ಬಿಟ್ಟು ಕಳಿಸಿದ್ರು. ಕಷ್ಟದಲ್ಲಿ ಇರೋರಿಗೆ ಸಹಾಯ ಮಾಡೋದಕ್ಕೆ ಬಂದವರಿಗೆ ಇಂಥ ಅವಮಾನವ ಅಂತ ಕಾಂಗ್ರೆಸ್ ಕೆಂಡಾಮಂಡಲವಾಯಿತು. ನಾನಲ್ಲಿ ಹೋಗಿದ್ದು ಬರೀ ಇಂಥ ಒಂದು ಪರಿಸ್ಥಿತಿಯಲ್ಲಿ ಆ ಮಹಿಳೆಗೆ ಆಕ್ಸಿಜನ್ ಕೂಡ ಸಿಗದೆ ಅಲ್ಲಿ ಕಷ್ಟಪಟ್ಟು ನರಳ್ತಾ ಇರೋ ಸಮಯದಲ್ಲಿ ನಮ್ಮ ಕೈಯಿಂದ ಆಗುವಂಥ ಒಂದು ಸಹಾಯ ಮಾಡೋಣ. ಇಂಥ ಒಂದು ಪರಿಸ್ಥಿತಿ ಬಂದಿದೆ, ಬೆಡ್ಗೋಸ್ಕರ ಜನ ಹಿಂಗೆ ಕಷ್ಟಪಡ್ತಾ ಇರೋದು. ಇದನ್ನ ಕೇಳಕ್ ಹೋದ ನನ್ನ ಪೊಲೀಸವ್ರು ಕರ್ಕೊಂಡ್ಬಂದು ಇಲ್ಲಿ ಕೂರಿಸಿದ್ದಾರೆ, FIR ಮಾಡ್ತಾರೆ ಅಂತೆ. ನಾನೇನೋ ಪ್ರೀ ಪ್ಲಾನ್ ಮಾಡಿ ಇದ್ರ ಮುಂದೆ ತಂದೆ ಅಂತ ಆರೋಪ ಬೇರೆ ಮಾಡ್ತಾ ಇದ್ದಾರೆ. ನಾನು ಅಲ್ಲಿ ಬಂದಿರೋದು ಇವಾಗ ಒಂದು ದೊಡ್ಡ ಒಂದು ಸಮಸ್ಯೆ ಆಗಿದೆ. ನಾನು ಅಲ್ಲಿ ಬಂದಿದ್ದು ಆಕ್ಸಿಜನ್ ಕೊಟ್ಟು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡೋಕ್ಕೆ. ಕಷ್ಟಕಾಲದಲ್ಲಿ ಸಹಾಯ ಮಾಡದೇ ಇದ್ರೆ ನಾವು ಕಾಂಗ್ರೆಸ್ ಕೇರ್ ತೆಗೆದೇನು ಪ್ರಯೋಜನ ಅಲ್ವಾ? ಕಾಂಗ್ರೆಸ್ ಕೇರ್ ತೆಗೆದಿದ್ದೆ ಜನಕ್ಕೆ ಅನುಕೂಲ ಆಗಲಿ, ಮತ್ತು ಆಂಬ್ಯುಲೆನ್ಸಸ್ಸು ಕೂಡ ಡೆಡ್ ಬಾಡೀಸನ್ನ ತೊಗೊಂಡೋಗೋದಕ್ಕೆ ಮತ್ತು ಪೇಷಂಟ್ಸ್ನ ಹಾಸ್ಪಿಟಲ್ ತೊಗೊಂಡೋಗೋದಕ್ಕೆ ಮಾಡಿರ್ತಕ್ಕಂಥದ್ದು. ಇದೆಲ್ಲ ಕೂಡ ಪೊಲೀಸ್ ಇಲಾಖೆಯವರು ಇಂಥದ್ದನ್ನೆಲ್ಲ ಇದ್ರ ಬಗ್ಗೆ ಹೆಚ್ಚು ಅವರು ಇನ್ನೂ ಪ್ರೋತ್ಸಾಹ ಕೊಡಬೇಕು. ಇದು ಪ್ರೋತ್ಸಾಹ ಕೊಡದೆ ಈ ರೀತಿ ಮಾಡಿದ್ರೆ ತಪ್ಪಾಗುತ್ತೆ. ರೋಡ್ ಬಂದ್ ಮಾಡ್ಕೊಂಡಿರೋ ಸಿಎಂ ಇಲ್ಲಿ ನೋಡಿ. ರಾಜ್ಯದ ಮೂಲೆ ಮೂಲೆಗಳಲ್ಲೂ ಕಾಡ್ತಾ ಇವೆ ಕೊರೋನಾ ಕಷ್ಟಗಳು. ಯಡಿಯೂರಪ್ಪ ಏನೋ ಊರ್ ಬಾಗ್ಲು ಹಾಕೊಂಡು ಒಳಗಡೆ ಸೇರ್ಕೊಂಡ್ರು. ಈಗ ರಾಜ್ಯದ ಬೇರೆ ಕಡೆ ಆಗ್ತಿರೋ ಅಧ್ವಾನಗಳನ್ನ ಕೇಳೋರು ಯಾರು? ದೃಶ್ಯ 1, ಬೆಂಗಳೂರಿನಲ್ಲಿ ಕೊರೋನಾ ಶವ ಸುಡೋದಕ್ಕೂ ಈಗ ಸೌದೆ ಅಭಾವ. ದಿನವೂ ಸೌದೆ ಸಂಗ್ರಹ ಮಾಡೋದೇ ಬಿಬಿಎಂಪಿಗೆ ಭಾರಿ ತಲೆನೋವು. ಇದು ನಿಮಗೆ ಗೊತ್ತಾ ಸಿಎಂ ಸಾಹೇಬ್ರೆ? ದೃಶ್ಯ 2, ಬೆಂಗಳೂರಿನಲ್ಲಿ ದಿನೇ ದಿನೇ ಆಕ್ಸಿಜನ್ ಅಭಾವ ಹೆಚ್ಚಾಗ್ತಾ ಇದೆ. ಕೆಲ ಆಸ್ಪತ್ರೆಗಳ ಮುಂದೆ ಆಕ್ಸಿಜನ್ ಶಾರ್ಟೇಜ್ ಬೋರ್ಡ್ ಹಾಕಲಾಗಿದೆ. ಇರೋ ರೋಗಿಗಳಿಗೆ ಆಕ್ಸಿಜನ್ ಇಲ್ಲ ಅಂತ ಇದ್ದಾರೆ ಆಸ್ಪತ್ರೆ ಸಿಬ್ಬಂದಿ. ದೃಶ್ಯ 3, ಬೆಂಗಳೂರಿನ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಸ್ವಲ್ಪದರಲ್ಲೇ ಆಕ್ಸಿಜನ್ ದುರಂತ ತಪ್ಪಿದೆ. 200 ಮಂದಿ ಕೊರೋನಾ ಸೋಂಕಿತರ ಜೀವ ಉಳಿದಿದೆ. ಬರಬೇಕಾಗಿದ್ದ ಆಕ್ಸಿಜನ್ ನಿಧಾನವಾದ ಕಾರಣಕ್ಕೆ ಆತಂಕ ಎದುರಾಗಿತ್ತು. ಡಿಸಿಎಂ ಅಶ್ವಥ್ ನಾರಾಯಣ್ ಬಂದು ಬೇರೆಡೆಯಿಂದ ಆಕ್ಸಿಜನ್ ತರಿಸಿ ಜನರ ಜೀವ ಉಳಿಸಿದ್ದಾರೆ. ದೃಶ್ಯ 4, ಚಾಮರಾಜನಗರ ಜಿಲ್ಲಾಸ್ಪತ್ರೆಯಲ್ಲಿ ಭಯಾನಕ ಪರಿಸ್ಥಿತಿ ಇದೆ. ಯಾಕಂದ್ರೆ 50 ರೋಗಿಗಳು ಕ್ರಿಟಿಕಲ್ ಕಂಡೀಷನ್ನಲ್ಲಿ ಇದ್ದಾರೆ ಅಂತಿದ್ದಾರೆ ಶಾಸಕ ಪುಟ್ಟರಂಗ ಶೆಟ್ಟಿ. ಆಸ್ಪತ್ರೆಯಲ್ಲಿ ಈಗ ಏನಾಗಿದೆ, ಒಟ್ಟು 170 ಪೇಷಂಟ್ ಇದ್ದಾರೆ. ಅದರಲ್ಲಿ 10-15 ದಿನದಿಂದ ಇರ್ತಕ್ಕಂಥ ಒದ್ದಾಡ್ಕೊಂಡು ಬಂದಿರತಕ್ಕಂಥ ಕ್ರಿಟಿಕಲ್ ಆಗಿ ಇವತ್ತು 50 ಕ್ರಿಟಿಕಲ್ಲು. ಈಗಿನ ಪರಿಸ್ಥಿತಿನಲ್ಲಿ ಆಕ್ಸಿಜನ್ ಇದೆ, ಬಟ್ ಬೆಡ್ ಕೊರತೆ ಇದೆ. ಬೆಡ್ ಇದ್ದ ತಕ್ಷಣದಲ್ಲೇ ಬೆಡ್ ಬೇಕು. ಹಾಗಾಗಿ DC ಏನೋ ಪತ್ರ ಬರೆದು ಮಾತಾಡಿದ್ದೀನಿ, ನಾನು DC ಜೊತೆ ಮಾತಾಡಿದ್ದೀನಿ, ಏನು ಮಾಡಿದ್ರಿ ಇವೆಲ್ಲ ಸೀರಿಯಸ್ ತಗೊಳ್ರಿ ಅಂತೇಳಿ.
ದೃಶ್ಯ 5 ಚಿಕ್ಕೋಡಿ ಜಿಲ್ಲೆ ರಾಯಭಾಗ ಆಸ್ಪತ್ರೆಯಲ್ಲಿ ಹೈ ಡ್ರಾಮಾ ನಡೆದಿದೆ. ಇಬ್ಬರು ಸೋಂಕಿತರ ಸಾವಿಗೆ ಆಕ್ಸಿಜನ್ ಕೊರತೆ ಕಾರಣ ಅಂತ ಆರೋಪಿಸಿ ಮೃತರ ಸಂಬಂಧಿಕರು ವೈದ್ಯರ ಮೇಲೆ ಹಲ್ಲೆಗೆ ಪ್ರಯತ್ನ ಪಟ್ಟಿದ್ದಾರೆ. ರೋಗಿಗಳ ಸಾವಿಗೆ ವೈದ್ಯರೇ ಹೊಣೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ದೃಶ್ಯ 6 ಕೊಪ್ಪಳದಲ್ಲಿ ಕೊರೋನಾ ಸೋಂಕಿತರು ಬಿಂದಾಸ್ ಆಗಿ ತಿರುಗಾಡ್ತಾ ಇದ್ದಾರೆ. ಕುಷ್ಟಗಿಯಲ್ಲಿ ಕೋವಿಡ್ ಸೆಂಟರ್ನಿಂದ ಸೋಂಕಿತರು ಹೊರಬಂದು ನೀರು ಬಿಸ್ಕೆಟ್ ಖರೀದಿ ಮಾಡ್ತಾ ಇದ್ದಾರೆ. ದೃಶ್ಯ 7 ಬೆಂಗಳೂರಿನಲ್ಲಿ ರೆಮ್ಡಿಸಿವಿರ್ ದಂಧೆ ಎಗ್ಗಿಲ್ಲದೆ ನಡೀತಾ ಇದೆ. ನಗರದ 5 ಕಡೆಗಳಲ್ಲಿ ದಾಳಿ ಮಾಡಿ ದಂಧೆ ನಡೆಸ್ತಾ ಇದ್ದ 6 ಮಂದಿಯನ್ನ ಅರೆಸ್ಟ್ ಮಾಡಲಾಗಿದೆ. ದೃಶ್ಯ 8 ಬೆಂಗಳೂರು ರಾಜ್ಯದಲ್ಲಿ ವ್ಯಾಕ್ಸಿನ್ ಡೋಸ್ ಕೊರತೆ ಆಗ್ತಾ ಇರೋದಕ್ಕೆ ಸರ್ಕಾರಕ್ಕೆ ಹೈಕೋರ್ಟ್ ಚಾಟಿ ಬೀಸಿದೆ. ವ್ಯಾಕ್ಸಿನ್ ಕೊರತೆ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ಇಂದೇ ಮನವಿ ಸಲ್ಲಿಸಲು ಸೂಚಿಸಿದೆ. ದೃಶ್ಯ 9 ಚಿತ್ರದುರ್ಗದಲ್ಲಿ ಖಾಸಗಿ ಆಸ್ಪತ್ರೆ ಸಿಬ್ಬಂದಿ ಎಡವಟ್ಟನ್ನ ಮಾಡಿದ್ದಾರೆ. ಕೋವಿಡ್ನಿಂದ ಸತ್ತವರ ಮೃತದೇಹ ಅದಲು ಬದಲು ಮಾಡಿಬಿಟ್ಟಿದ್ರು. ಯುವಕನ ಮೃತದೇಹದ ಬದಲು ವೃದ್ಧನ ಮೃತದೇಹ ಕೊಟ್ಟಿದ್ದಾರೆ. ದೃಶ್ಯ 10 ಕೊಡಗು ಸರ್ಕಾರಿ ವೈದ್ಯರಿಂದಲೇ ಹಣಕ್ಕೆ ವ್ಯಾಕ್ಸಿನ್ ಮಾರಾಟ ಆಗ್ತಿದೆಯಂತೆ. ಕೊಡಗಿನ ಸೋಮವಾರಪೇಟೆ ತಾಲೂಕಿನ ಆಸ್ಪತ್ರೆಯೊಂದರಲ್ಲಿ ಹಣಕ್ಕೆ ಮಾರಾಟ ಮಾಡಲಾಗ್ತಿದೆಯಂತೆ. ಹೀಗೆ ಆರೋಪ ಮಾಡಿರೋದು ಬೇರೆ ಯಾರೂ ಅಲ್ಲ, ಅಲ್ಲಿನ ಶಾಸಕ ಅಪ್ಪಚ್ಚು ರಂಜನ್. ದೃಶ್ಯ 11 ಕಲಬುರಗಿ ಸೂಕ್ತ ಚಿಕಿತ್ಸೆ ಸಿಗದೆ ಜಿಮ್ಸ್ನಲ್ಲಿ ವ್ಯಕ್ತಿಯೊಬ್ಬರು ಸತ್ತಿದ್ದಾರೆ. ಆಸ್ಪತ್ರೆಯ ಶೌಚ ಗೃಹದಲ್ಲೇ ಬಿದ್ದು ಪ್ರಾಣ ಬಿಟ್ಟಿದ್ದಾರೆ. 3 ಗಂಟೆ ಶೌಚ ಗೃಹದಲ್ಲೇ ಬಿದ್ದಿತ್ತು ಶವ. ದೃಶ್ಯ 12 ಚಿಕ್ಕಮಗಳೂರಿನಲ್ಲಿ ಜಿಲ್ಲಾಡಳಿತ ಹಾಗೂ ಖಾಸಗಿ ಆಸ್ಪತ್ರೆಗಳ ಗುದ್ದಾಟದಲ್ಲಿ ರೋಗಿಗಳು ಪರದಾಡ್ತಾ ಇದ್ದಾರೆ. ಖಾಸಗಿ ಆಸ್ಪತ್ರೆಗಳಲ್ಲಿ ಆಕ್ಸಿಜನ್ ಕೊರತೆ ಇದೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇರೋದು ಅವರಿಗೆ ಸಾಕಾಗ್ತಾ ಇಲ್ಲ. ದೃಶ್ಯ 13 ನೆಲಮಂಗಲ ಇಲ್ಲಿ ನೋಡಿ, ಬೆಡ್ಗಾಗಿ ತಹಶೀಲ್ದಾರ್ ಕೂಡ ಪರದಾಡೋ ಸ್ಥಿತಿ ಎದುರಾಗಿದೆ. ಕಂದಾಯ ಸಚಿವ ಆರ್ ಅಶೋಕ್ ಉಸ್ತುವಾರಿ ಜಿಲ್ಲೆಯಲ್ಲೇ ಇಂಥ ಹೀನ ಸ್ಥಿತಿ. ಆಕ್ಸಿಜನ್ ಬೆಡ್ಗಾಗಿ ತಹಶೀಲ್ದಾರ್ ಹುಡುಕಾಡಿದ್ರೂ ಸಿಕ್ಕಿಲ್ವಂತೆ. ದೃಶ್ಯ 14 ಕೊಪ್ಪಳದಲ್ಲಿ ಬೆಡ್ ಸಿಗ್ತಾ ಇಲ್ಲ ಅಂತ ಸಚಿವರ ಮುಂದೆ ಅಳಲು ತೋಡ್ಕೊಂಡ್ರು ಸೋಂಕಿತರ ಕುಟುಂಬಸ್ಥರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ.